ಸ್ನೇಹಿತರೆ, ನಮ್ಮ ಫೋನಲ್ಲಿ ಗೂಗಲ್ ಪ್ಲೇನ ಒಂದು ಸಿಸ್ಟಮ್ ಅಪ್ಡೇಟ್ನ ನಾವು ಮಾಡ್ಕೊಳ್ಳದೇ ಇದ್ರೆ ನಮ್ಮ ಒಂದು ಫೋನಲ್ಲಿ ಕೆಲವೊಂದಿಷ್ಟು ಫಂಕ್ಷನ್ಸ್ಗಳು ವರ್ಕ್ ಆಗೋದಿಲ್ಲ. ಅದಕ್ಕಾಗಿ ನಾವು ಗೂಗಲ್ ಪ್ಲೇ ಸಿಸ್ಟಮ್ ಅಪ್ಡೇಟ್ ಅಂತ ಇರುತ್ತೆ, ಅದನ್ನು ನಾವು ಮಾಡ್ಕೋಬೇಕಾಗತ್ತೆ. ನಮ್ಮ ಯಾವುದೇ ಫೋನ್ ಇರ್ಬೋದು, ಆಂಡ್ರಾಯ್ಡ್ನಲ್ಲಿ ಯಾವುದೇ ಫೋನ್ ಇರ್ಬೋದು, ನೀವು ಸಿಸ್ಟಮ್ ಒಂದು ಗೂಗಲ್ ಪ್ಲೇನ ಒಂದು ಸಿಸ್ಟಮ್ ಅಪ್ಡೇಟ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಅದಕ್ಕಾಗಿ ಯಾವ ರೀತಿ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇವತ್ತು ನಾನು ವಿವೋ ಫೋನ್ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ವಿವೋ ಫೋನ್ನಲ್ಲಿ ಯಾವ ರೀತಿ ನಾವು ಸಿಸ್ಟಮ್ ಅಪ್ಡೇಟ್ನ ಮಾಡ್ಕೋಬೇಕಾಗುತ್ತೆ ಅಂತ. ಬೇರೆ ಫೋನಲ್ಲೂ ಕೂಡ ಹೆಚ್ಚು ಕಡಿಮೆ ಇದೇ ತರ ಇರುತ್ತೆ, ಸ್ವಲ್ಪ ಆಪ್ಷನ್ಸ್ಗಳು ಬೇರೆ ಬೇರೆ ಇರುತ್ತೆ. ಈಗ ನಾವು ವಿವೋ ಫೋನಲ್ಲಿ ನಾವು ಗೂಗಲ್ ಪ್ಲೇನ ಒಂದು ಸಿಸ್ಟಮ್ ಅಪ್ಡೇಟ್ನ ಮಾಡ್ಕೋಬೇಕಾ ಅಥವಾ ಯಾವ ರೀತಿ ಅಪ್ಡೇಟ್ ಬಂದಿದೆ ಅಂತ ಚೆಕ್ ಮಾಡಬೇಕು ಅಂದ್ರೂ ಕೂಡ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ನಾವು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳೋಣ. ನಮ್ಮ ಫೋನಲ್ಲಿ ಗೂಗಲ್ ಪ್ಲೇನ ಒಂದು ಸಿಸ್ಟಮ್ ಅಪ್ಡೇಟ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಅಥವಾ ಅಪ್ಡೇಟ್ ಮಾಡೋದಕ್ಕಾಗಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿದ ನಂತರದಲ್ಲಿ ಸಂಪೂರ್ಣವಾಗಿ ಕೆಳಗಡೆ ಸ್ಕ್ರೋಲ್ ಮಾಡೋಣ. ಇದು ವಿವೋ ಫೋನಲ್ಲಿ ಇದು ಮಾಡ್ತಿರುವಂಥ ಪ್ರೊಸೆಸ್. ಇಲ್ಲಿ ಕೆಳಗಡೆ ಅಬೌಟ್ ಫೋನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಲಾಸ್ಟ್ ಒನ್. ಆ ಒಂದು ಅಬೌಟ್ ಫೋನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಮತ್ತೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಶನ್ ಅಂತ ಇಲ್ಲಿದೆ ನೋಡಿ, ಸಾಫ್ಟ್ವೇರ್ ಇನ್ಫಾರ್ಮೇಶನ್ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಗೂಗಲ್ ಪ್ಲೇ ಸಿಸ್ಟಮ್ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ನೋಡ್ಬೋದು, ಚೆಕಿಂಗ್ ಫಾರ್ ಅಪ್ಡೇಟ್ಸ್ ಅಂತ ಬರ್ತಾ ಇದೆ. ಇಲ್ಲಿ ಅಪ್ಡೇಟ್ ಬಂದಿದ್ರೆ ಇಲ್ಲಿ ಅಪ್ಡೇಟ್ ಬಂದಿದೆ ಅಂತ ತೋರಿಸುತ್ತೆ ಸ್ನೇಹಿತರೆ. ಬಂದ ನಂತರದಲ್ಲಿ ಅದು ಎಷ್ಟು ಸೈಜ್ ಇದೆ ಅಂತಾನು ಕೂಡ ತೋರಿಸುತ್ತೆ, ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಈಗ ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಅಪ್ಡೇಟ್ ಇರೋದಿಲ್ಲ. ಯುವರ್ ಡಿವೈಸ್ ಇಸ್ ಅಪ್ ಟು ಡೇಟ್ ಅಂತ ಬರ್ತಾ ಇದೆ. ಅಂದರೆ ನಾನು ಇತ್ತೀಚೆಗೆ ನನ್ನ ಒಂದು ಫೋನ್ ಒಂದು ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿದೆ. ಇಲ್ಲಿ ಚೆಕ್ ಫಾರ್ ಅಪ್ಡೇಟ್ಸ್ ಅಂತ ಮತ್ತೆ ಕ್ಲಿಕ್ ಮಾಡಿಬಿಟ್ಟು ಮತ್ತೊಂದು ಸಾರಿ ನೀವು ರಿಫ್ರೆಶ್ ಮಾಡಿ ನೋಡಬಹುದು ಅಪ್ಡೇಟ್ ಮತ್ತೆ ಬಂದಿದೆಯಾ ಏನು ಅಂತ. ಇಲ್ಲಿ ನಾನು ನಿನ್ನೆನೇ ಅಪ್ಡೇಟ್ ಇತ್ತು ಸ್ನೇಹಿತರೆ, ಇವತ್ತು ವಿಡಿಯೋ ಮಾಡೋದ್ರೊಳಗಡೆ ಅದು ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿದೆ, ಅದಕ್ಕಾಗಿ ನಿಮಗೆ ಅದನ್ನು ತೋರಿಸೋದಕ್ಕೆ ಆಗ್ತಾ ಇಲ್ಲ. ಈ ರೀತಿ ನಾವು ಗೂಗಲ್ ಪ್ಲೇನ ಒಂದು ಸಿಸ್ಟಮ್ ಅಪ್ಡೇಟ್ನ ಮಾಡ್ಕೋಬಹುದು ನಮ್ಮ ಒಂದು ವಿವೋ ಫೋನಲ್ಲಿ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.